ಹಲೋ, ವೆಲ್ಕಮ್ ಟು ಮೈ ಚಾನಲ್. ಈ ಕಡೆ ಅಗ್ನಿ ಸಾಕ್ಷಿ ಸೀರಿಯಲಲ್ಲಿ ಈ ಕಡೆ ಅಗ್ನಿದು ಲಿಫ್ಟಲ್ಲಿ ಜಾಮ್ ಆಗಿರ್ತಲ್ಲ, ಸ್ಟಕ್ ಆಗಿದೆ ಅಂತೆಲ್ಲ ಹೇಳಿ ಹಲೋ ಹಲೋ ಅಂತೆಲ್ಲ ಯಾರು ನನಗೆ ಹೆಲ್ಪ್ ಕೇಳ್ತಲ್ಲ. ಅಲ್ಲಿ ಮನೀಶು ಮತ್ತು ಅವರು ಏನೋ ಅವರು ಸೆಕ್ಯೂರಿಟಿ ಗಾರ್ಡ್ ಇಬ್ಬರು ಇರ್ತಾರಲ್ಲ, ಸರ್ ನನಗೆ ಭಯ ಆಗುತ್ತೆ. ಏನಿಲ್ಲ, ಭಯ ಆಗಲ್ಲ. ನಿನಗೆ ಕೆಲಸ ಬೇಕಾ ಅಥವಾ ಆ ಹುಡುಗಿನ ಕಾಪಾಡ್ತೀನಿ ಅಂದರೆ, ಇಲ್ಲ ಸರ್ ನಂಗೆ ಕೆಲಸನೇ ಬೇಕು. ಹೋಗಿ ಆರಾಮ 2 ಸಿಗರೇಟ್ ಹೊಡ್ಕೊಂಡು 2 ಟೀ ಕುಡ್ದು ಆರಾಮಾಗಿ ಬಾ ಅಂತ. ಇದು ನಿನಗೆ ಬಿಟ್ಟು ಬೇರೆ ಯಾರಿಗಾನ ಆಪ್ರೇಟ್ ಮಾಡೋಕ್ಕೆ ಯಾರಿಗೂ ಬರಲ್ಲ ಸರ್. ನಿನಗಷ್ಟೇ ಆಪ್ರೇಟ್ ಮಾಡೋಕ್ಕೆ ಬರುತ್ತಾ? ಸರಿ, ಹಂಗಂದ್ರೆ ಬೆಸ್ಟ್, ಹೋಗು ಅಂತೆಲ್ಲ ಹೇಳಿ ಅವರು ಮನೀಶ್ ಅವರು ಕಳಿಸ್ಬಿಡ್ತಾರೆ. ಮಗ ಕೇಳಿದೆ, ಅಮ್ಮ ಸಾಕ್ಷಿ ಮೀಟಿಂಗ್ ಬರ್ತಾಳ ಅಂತೆಲ್ಲ ಕೇಳಿದೆ. ಇಲ್ಲಮ್ಮ ಬರಲ್ಲ ಅಂತೆಲ್ಲ ಹೇಳ್ತಾನೆ ಮಗ. ಅಂದರೆ ಮನೀಶ್ ಹೇಳ್ತಾನೆ ಮಲ್ಲಿಕಾಗ. ಈ ಕಡೆಯಿಂದ ಯಾರಾದರೂ ಇದ್ದೀರಾ ಅಂದಾಗ ಅವಾಗ ಹಲೋ ಕೇಳಿಸ್ತಾ ಇದೆ? ಹಾಂ ಮೇಡಮ್ ಕೇಳಿಸ್ತಾ ಇದೆ ಅಂತೆಲ್ಲ ಹೇಳಿದೆ. ಸರ್ ಲಿಫ್ಟ್ ಜಾಮ್ ಆಗಿದೆ ಸರ್, ಫ್ಯಾನ್ ಕೂಡ ಆಫ್ ಆಗಿದೆ, ನನಗೆ ತುಂಬ ಭಯ ಆಗ್ತಾ ಇದೆ ಸರ್ ಅಂತೆಲ್ಲ ಹೇಳಿದಾಗ, ಇಲ್ಲ ನೋಡಿ ಅಂತೆಲ್ಲ ಹೇಳಿ ತಡೀರಿ ಸೆಕ್ರೆಟರಿನ ಕರೀರಿ ಅಂತಾನೆ. ಈ ಕಡೆ ಇವರು ಮೀಟಿಂಗ್ ಬರಬೇಕು ಅಂತೆಲ್ಲ ಬರ್ತಿರ್ತಾರೆ ಅರವಿಂದ್ ಅವರು. ಈ ಕಡೆ ಆದಿತ್ಯನೂ ಮತ್ತು ಅವ್ರ ಅಡುಗೆ ಭಟ್ಟ ಅವರು ಲೆಕ್ಕ ಮಾಡ್ತಾ ಸುಮ್ಮನೆ ಏನು ತಮಾಷೆ ಮಾಡ್ಕೊತ ಇರ್ತಾರೆ ಅಡುಗೆ ಮನೆಯಲ್ಲಿ. ಅದೇ ಟೈಮಿಗೆ ನಿಖಿ ಅವ್ರು ಬರ್ತಾರೆ. ನಿಖಿ ಅವ್ರು ಬಂದು ಗೋಪಿ ಅಂತೆಲ್ಲ ಹೇಳಿದೆ. ಏನು ಮಾಡಿದ್ಯಾ ನನ್ನ ಟೀ ಶರ್ಟಿಗೆ ಅಂದರೆ, ನಾನೇನು ಮಾಡಿದ್ದೀನಿ ನಿಖವ್ವ ಅಂತೆಲ್ಲ ಹೇಳಿದೆ. ನಾನು ಎಷ್ಟು ಸಲ ಹೇಳಿದೆ ನಿಖವ್ವ ಅಂತ ಕರಿಬೇಡ ಅಂತೆಲ್ಲ ಹೇಳಿದರೆ ಕೇಳೋದಿಲ್ವಾ ನೀವು ಅಂತೆಲ್ಲ ಹೇಳಿದೆ. ಅಲ್ಲ ನಿಖವ್ವ, ಅದು ಟೀ ಶರ್ಟ್ ತಪ್ಪಿಸ್ಕೊಂಡು ಹೋಗ್ಬೇಕಂತ ಅಲ್ಲಿ ಹೋಗ್ತಾನೆ. ಟೀ ಶರ್ಟ್ ಅದು ಗತಿ ಅಂತೆಲ್ಲ ಹೇಳ್ದೆ. ಏನು ಹೇಳ್ತಾ ಇದೆಯಾ ಅಂತೆಲ್ಲ ಹೇಳಿದಾಗ, ಇಲ್ಲ ಅದೆಲ್ಲ ಹರಿದೋಗಿತ್ತಾ, ಅದು ಹೊಲ್ದೆ ಸುಮ್ಮನೆ ಎದಕ್ಕೆ ವೇಸ್ಟ್ ಮಾಡಬೇಕು, ಎಲ್ಲ ಟ್ಯಾಪಿ ಹಾಕಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು, ಹರಿದು ಬಿಡೋಣ, ಒರ್ಸಕ್ಕೆ ಹಾಕೋಣ ಅಂತೆಲ್ಲ ಯೂಸ್ ಮಾಡೀನಿ ಅಂತೆಲ್ಲ ಹೇಳ್ದೆ. ಈ ಕಡೆ ಇವರು ಭಾವ ಅಂತ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಭಾವ ಎಲ್ಲ ಸಾರ್ ಅಂತೆಲ್ಲ ಹೇಳ್ತಾರೆ. ಸಾರೆಲ್ಲ ಅಂತೆಲ್ಲ ಹೇಳಿದಾಗ ಅದೇ ಟೈಮಿಗೆ ಈ ಕಡೆಯಿಂದ ಅಗ್ನಿ, ಇದೆಲ್ಲ ನಿಮ್ಮ ಪಿ ಎ ಮಾಡಬೇಕಲ್ಲ ಕೆಲಸ ಅಂತೆಲ್ಲ. ಹಾಂ ಸರಿ, ಇನ್ನೂ ಬಂದಿರಲ್ಲ ಅಂದರೆ ಇನ್ನೂ ಟೈಮ್ ಇದೆ ಅಂತ ಅಗ್ನಿ ಇಲ್ಲಿ ಅದನ್ನು ಟೀಚ್ ಮಾಡ್ತಾಯಿರ್ತಾರೆ, ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ. ಈ ಕಡೆ ಇದು ಟೀ ಶರ್ಟಿಂದ ಜಗಳ ಇನ್ನು ನಡೀತಾನೆ ಇರ್ತೈತಿ ಮನೆಯಲ್ಲಿ. ಆರ್ಯ ಮತ್ತು ಇವರೆಲ್ಲ ಏನು ಮಾಡಿ ಆ ಟೀ ಶರ್ಟ್, ನನ್ನ ಟೀ ಶರ್ಟ್ ಅಂತೆಲ್ಲ ಹೇಳಿದಾಗ, ಇಲ್ಲ ಕಣವ, ಅದು ಅಂದರೆ ಬ್ರ್ಯಾಂಡೆಡ್ ಟೀ ಶರ್ಟ್, ಬ್ರ್ಯಾಂಡೆಡು ಹರಿದೋದ್ಮೇಲೆ ಇನ್ನೆದಕ್ಕೆ ಬರ್ತೈತವ, ಅದು ನೆಲ ಒರ್ಸಕ್ಕೆ ಹಾಕಿನಿ ಅಂತೇಳಿ ತೋರಿಸ್ತಾನೆ ಅಲ್ಲಿರೋದು. ಆದಿತ್ಯಗೂ ಒಂದು ಕಡೆ ನಗು ಬರ್ತಾನೆ ಇರ್ತೈತಿ. ಇಲ್ಲಿ ಲಿಫ್ಟ್ ಆಪ್ರೇಟ್ ಮಾಡೋದು, ಅದು ಕಂಟ್ರೋಲ್ ಪ್ಯಾನಲ್ ಹತ್ರ ಹೋಗಿ ರೆಡ್ ಬಟನ್ ಆನ್ ಇದೆನಾ ಆಫ್ ಇದೆನಾ ನೋಡಿ ಅಂದರೆ, ಮೇಡಮ್ ನನ್ನೇನು ಮೆಕ್ಯಾನಿಕಾ, ನಂಗೆ ಬರಲ್ಲ ಮೇಡಮ್, ನೀವೇನು ಮೆಕ್ಯಾನಿಕಾ, ನಿಮ್ಮ ಹತ್ರ ಫೋಟೋ ಇದೆನಾ, ಹೆಂಗೆ ಮೇಡಮ್ ಇದೆಲ್ಲ ಅಂತೆಲ್ಲ. ಇಲ್ಲ ಸರ್, ನೀವು ಭಯ ಪಟ್ಕೋಬೇಡಿ, ನಾನು ಹೇಳಿದಷ್ಟೇ ನೀವು ಮಾಡಿ ಸರ್, ಪ್ಲೀಸ್ ಸರ್ ಬಿಟ್ಟೋಗಬೇಡಿ, ನನಗೆ ಭಯ ಆಗುತ್ತೆ, ಫ್ಯಾನು ಇಲ್ಲ ಏನಿಲ್ಲ ಇಲ್ಲಿ ಅಂತೆಲ್ಲ ಹೇಳ್ತಾ ಇರ್ತಾ. ಸರಿ ನೋಡೋಣ ಅಂತೆಲ್ಲ ಹೇಳಿ ಆ ಡೋರ್ ಓಪನ್ ಮಾಡೋಕ್ಕೆ ಹೇಳ್ದೆ. ಡೋರ್ ಓಪನ್ ಮಾಡಿದ್ಮೇಲೆ ಆ ಕಡೆ ಎಲ್ಲ ಬಟನ್ ಆಫ್ ಇದೆನಾ ಆನ್ ಇದೆನಾ ಎಲ್ಲ ಕೇಳಿ, ಗ್ರೀನ್ ಲೈಟ್ ರೆಡ್ ಲೈಟ್ ಎಲ್ಲ ಕೇಳ್ತಾ ಎಲ್ಲ ಲೈಟ್. ಮೇಡಮ್ ನನಗೆ ಶಾಕ್ ಹೊಡಿತೇನೋ ಭಯ ಆಗುತ್ತೆ ಮೇಡಮ್ ಅಂತಂದರೆ, ಏನಿಲ್ಲ ಸರ್, ಏನು ಶಾಕ್ ಹೊಡೆಯಲ್ಲ, ನೀವು ಧೈರ್ಯದಿಂದ ಇರಿ ಅಂತೆಲ್ಲ ಹೇಳಿದಾಗ ಅದೇ ಟೈಮಿಗೆ ಈ ಕಡೆಯಿಂದ ಇದು ಮಾಡ್ತಾ ಇರ್ತಾರೆ, ಆಪ್ರೇಟ್ ಮಾಡೋದೆಲ್ಲ ಕಲಿಸಿದ್ಮೇಲೆ ಅದು ಸ್ಟಾರ್ಟ್ ಆಗಿಬಿಡುತ್ತೆ. ಸ್ಟಾರ್ಟ್ ಆದಾಗ ಆ ಕಡೆ ಅಗ್ನಿಗೂ ಖುಷಿ ಆಗ್ತಾನೆ ಇರ್ತೈತಿ. ಅಗ್ನಿ ಖುಷಿ ಪಡ್ತಾ ಇದ್ದಾನೆ, ಆನ್ ಆಗಿಬಿಡ್ತಲ್ಲ ಅಂತೇಳಿ. ಈ ಹುಡುಗಿನೂ ತುಂಬ ಅಂದರೆ, ಈ ಹುಡುಗಿ ಎಷ್ಟು ಬ್ರಿಲಿಯಂಟಪ್ಪ, ನಮ್ಮ ಆಫೀಸಲ್ಲೇ ನಾ ಕೆಲಸ ಮಾಡ್ತಾ ಇರೋದು, ಈಗ ಸಿಚುವೇಶನ್ನ ಎಷ್ಟು ಬೋಲ್ಡಾಗಿ ಹ್ಯಾಂಡಲ್ ಮಾಡಿದ್ಲು, ವಾವ್ ಅಂತೆಲ್ಲ ಹೇಳಿದೆ. ಹೆಂಗನ ಮಾಡಿ ಈ ಹುಡುಗಿನ ಇವತ್ತು ಮೀಟ್ ಮಾಡ್ತೀನಿ ನಾನು ಅಂತೇಳಿ ಅಗ್ನಿ ಅಲ್ಲಿಂದ ಇಳಿದು ಬರ್ತಾನೆ. ಸ್ಟೆಪ್ಸ್ ಎಲ್ಲ ಇಳಿದು ಬರ್ತಿರೋ ಟೈಮಿಗೆ ಈ ಕಡೆಯಿಂದ ಈ ಸಾಕ್ಷಿ ಅವರು ಇಲ್ಲಿಂದ ಹೋಗ್ಬಿಡ್ತಾರೆ. ಸಾಕ್ಷಿ ಅವರು ಇಲ್ಲಿಂದ ಹೋದಾಗ ಕಿರಿಕಿರಿ ಮಾಡ್ತಾರೆ. ಇದೇ ಟೈಮಿಗೆ ಸಾಕ್ಷಿ ಮೂವ್ ಆಗಿಬಿಡ್ತಾರೆ. ಆ ಸಾರ್ ಹಿಂದೆಯಿಂದ ಬರ್ತಾರೆ. ಅಗ್ನಿ ಅವರು ಹಿಂದೆಯಿಂದ ಬಂದಾಗ ಈ ಕಡೆ ಮೂವ್ ಆಗಿದ್ದು ನೋಡಿ, ಇದೇನು ಈ ಹುಡುಗಿನ ಯಾವ ಹುಡುಗಿನೋ ಕನ್ಫ್ಯೂಸ್ ಆಗ್ತಾ ಇದೆ, ಹೋಗಲಿ ಬಿಡು ಅಂತೆಲ್ಲ ಹೇಳಿ ಸುಮ್ಮನೆ ಇನ್ನೊಂದು ಸಲ ಹೆಂಗಾದರೂ ಮಾಡಿ ಮೀಟ್ ಮಾಡೋಣ ಅಂತೆಲ್ಲ ಹೇಳಿ. ಇಲ್ಲಿ ಟೈಮ್ 1 2 3 ಬರಲ್ಲ ಮ್ಯಾಮ್, ಟೈಮ್ ಆಯಿತು ಅಂತೆಲ್ಲ ಹೇಳಿದೆ. ಮನೀಶೇ ಟೈಮ್ 1 2 3 ಅಂತ ಎಣಿಸ್ದೆ. ಅದೇ ಟೈಮಿಗೆ ಸಾಕ್ಷಿ ಹಲೋ ಸರ್ ಅಂತೆಲ್ಲ ಹೇಳಿದ್ರು. ಹಲೋ ಸಾಕ್ಷಿ ಬನ್ನಿ ಅಂತೆಲ್ಲ ಹೇಳಿ ಕೂತ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಮಲ್ಲಿಕಾ ಪಿ ಎಗೂ ಮಲ್ಲಿಕಾ ಮಗಗೂ ತುಂಬ ಶಾಕ್ ಆಗಿದೆ. ಯಾಕಂದರೆ ಇಲ್ಲಿ ಬಂದಿರೋದು ಸಾಕ್ಷಿ ಬಂದುಬಿಟ್ಟಿರೋದು ನೋಡಿ.
ಇವತ್ತಿನ ಅಜೆಂಡಾ ಏನು ಅಂತೆಲ್ಲ ಹೇಳಿದೆ. ಅದೇ ನಾನು ಏನೇನು ಮೀಟಿಂಗಲ್ಲಿ ಏನೇನು ನಡೆದಿದೆ ಆ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಇರೋ ಹೈಲೈಟ್ ಮಾಡಿ ಬರ್ಕೋಬೇಕು ಅಂತೆಲ್ಲ ಸರಿ ಅಂತೆಲ್ಲ ಹೇಳಿದೆ. ಲ್ಯಾಪ್ಟಾಪ್ ಆನ್ ಮಾಡ್ತಾ ಅದರಲ್ಲಿ ಬ್ಯಾಟ್ರಿ ಇರೋಲ್ಲ, ಚಾರ್ಜಿಂಗ್ ಇರೋಲ್ಲ. ಅದು ಚಾರ್ಜಿಂಗ್ ಇಲ್ಲ ಅಂತ ಮತ್ತೆ ಪೆನ್ನಿಂದ ಆದರೂ ಬರ್ಕೊಳ್ಳೋಣ ಅಂತ ಪೆನ್ ಹುಡುಕ್ತಾ ಪೆನ್ ಇರೋಲ್ಲಿ ಅಲ್ಲಿ ಯಾರಿಗೂ ಪೆನ್ ಕೇಳ್ತಾರೆ. ಯಾರಿಗೂ ಪೆನ್ ಕೇಳಿದರೆ ಅವರು ಪೆನ್ ಯಾರೂ ಕೊಡೋಲ್ಲ. ಅವರು ಪೆನ್ ಯಾರೂ ಕೊಡಲಿಲ್ಲದಕ್ಕೆ ಮತ್ತು ಈ ಕಡೆಯಿಂದ ಪೆನ್ನು ಆ ಹುಡುಗಿ ಬೇಕಂತ ಬೆಳೆಸಿಬಿಡ್ತಾಳೆ. ಈ ಕಡೆ ಹುಡುಗಿ ಬೆಳೆಸಿ ಪೆನ್ ತಗೋಬೇಕಂತ ಸಾಕ್ಷಿ ಈ ಕಡೆ ಬಗ್ಗೆ ಸಾಕ್ಷಿ ಈ ಕಡೆ ಬಗ್ಗೆ ನೋಡಿದಾಗ ಈ ಕಡೆ ಅರವಿಂದ್ ಮಗ ಅವರು ಅಗ್ನಿ ಅವ್ರು ಬಂದಿರ್ತಾರೆ. ಅಗ್ನಿ ಅವ್ರು ಬಂದಾಗ ಈ ಕಡೆ ಅದೇ ಟೈಮಿಗೆ ಮಲ್ಲಿಕಾ ಟೈಮ್ ಇರೋದು ಎಷ್ಟೊತ್ತಿಗೆ ಬಂದಾರಂದರೆ ಬಾವ ಅದು 11 ಸಾರ್ ಅದು 11 ಗಂಟೆ ಇವಾಗ ಎಷ್ಟಾಗಿದೆ ಅಂದರೆ ಅಗ್ನಿ ಫೈಲ್ ಬಿಸಾಕಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಹುಡುಗಿ ಪೆನ್ ತೊಗೊತಾ ಇದೆ. ಅಂದರೆ ಇಲ್ಲಿ ಒಬ್ರಿಗೊಬ್ರಿಗೇನು ಅಗ್ನಿಗೂ ಮತ್ತು ಸಾಕ್ಷಿಗೂ ಆಫೀಸಲ್ಲಿ ಭೇಟಿ ಮಾಡಿಸಿಲ್ಲ. ಈ ಹುಡುಗಿ ನಮ್ಮ ಕಂಪ್ನಿನಲ್ಲೇ ಕೆಲಸ ಮಾಡೋದು, ನಮ್ಮ ಆಫೀಸಲ್ಲಿ ಅಂತ ಭೇಟಿ ಮಾಡಿಸಿಲ್ಲ. ಆ ಕಡೆ ಏನೇನು ಮಾಡ್ಕೋಬೇಕು ಏನೇನಿಲ್ಲ ಅಂತೆಲ್ಲ ಮೀಟಿಂಗಲ್ಲಿ ಅರವಿಂದ್ ಸಾರು ಮತ್ತು ಅವರು ಸ್ಟಾಫ್ ಎಲ್ಲ ಮಾತಾಡ್ತಾರೆ. ಈ ಹುಡುಗಿಗೆ ಪೆನ್ ಇಲ್ಲ ಅಂತೆಲ್ಲ ಹೇಳಿ ಇವರು ಖುಷಿ ಪಡ್ತಾ ಇರ್ತಾರೆ. ಹುಡುಗಿ ಏನು ಪಾಯಿಂಟ್ಸ್ ಮಾಡ್ಕೊಳಲ್ಲ ಅಂತೆಲ್ಲ ಹೇಳಿ ಬೆಸ್ಕಾಮ್ಗೆ ಇದು ಬರಬೇಕು, ಸಪ್ಲಿಮೆಂಟ್ಗೆ ಶಾರ್ಟೇಜ್ ಅಂದರೆ ಒಪ್ಪಲ್ಲ, ನೋಡಬೇಕು ಅಂತೆಲ್ಲ ಹೇಳಿ ಅರವಿಂದ್ ಸರ್ ಹೇಳ್ತಾ ಇದ್ದ. ಅರವಿಂದ್ ಸರ್ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಹೋಗೋಣ ಆಯ್ತು ಇವತ್ತಿಂದ ಇಷ್ಟೇ ಅಂತೆಲ್ಲ ಹೇಳಿ ಅವ್ರು ಹೋಗ್ಬಿಡ್ತಾರೆ. ಅವರೆಲ್ಲ ಹೋದ್ಮೇಲೆ ಈ ಕಡೆಯಿಂದ ಅದು ಅರವಿಂದ್ ಸರ್ ಮಗ ಯಾರು ಅಂತಂದರೆ ಅರವಿಂದ್ ಸರ್ ಮಗ ಅಗ್ನಿ ಹೆಸರಿಗೆ ತಕ್ಕಂತೆ ಬೆಂಕಿ ಅವನ ಹತ್ರ ಹೋದರೆ ಸುಟ್ಟೋಗ್ಬಿಡ್ತಾರೆ ಅಂತೆಲ್ಲ ಹೇಳಿ ಹೋಗಬೇಡ ನೀನು ಹುಷಾರಾಗಿ. ಎದಕ್ಕಂದರೆ ಇದು ಲಾಸ್ಟ್ ಟೈಮು ಅವ್ರ PA ಹುಷಾರಿಲ್ದಾಗ ಟೆಂಪ್ರರಿ ಒಂದು ಹುಡುಗಿ ಬಂದಿಲ್ಲ, ಆ ಹುಡುಗಿ ಅಗ್ನಿ ಸರ್ಗೆ ಲವ್ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿ ಹೋಗ್ಬಿಟ್ಲಂತ. ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿ ಒಂದು ಸಣ್ಣ ಹುಡುಗಿ ರೋಡ್ ಕ್ರಾಸ್ ಮಾಡ್ತಾ ಇರಬೇಕಾದ್ರೆ ಆ ಹುಡುಗಿ ರೋಡ್ ಕ್ರಾಸ್ ಮಾಡೋಕ್ಕೆ ಬರಲ್ಲ. ಆ ಹುಡುಗಿ ಗೊತ್ತಿಲ್ಲದೆ ಸುಮ್ಮನೆ ರೋಡಲ್ಲಿ ಹೋಗ್ಬಿಡ್ತಾ ಆಟ ಆಡ್ತಾಳೆ. ಈ ಕಡೆ ಅಗ್ನಿ ಒಂದು ಕೈ ಹಿಡ್ಕೊಂಡು ಮತ್ತು ಸಾಕ್ಷಿ ಒಂದು ಕೈ ಹಿಡ್ಕೊಂಡು ಆ ಹುಡುಗಿನ ರೋಡ್ ಕ್ರಾಸ್ ಮಾಡಿಸ್ತಾರೆ. ಅಂದರೆ ಅಗ್ನಿ ಸಾಕ್ಷಿನ ನೋಡಿರಲ್ಲ, ಸಾಕ್ಷಿ ಅಗ್ನಿನ ನೋಡಿರಲ್ಲ. ಹಾಗೆ ಪಾಪ ಸಣ್ಣ ಹುಡುಗಿನ ಇವರಿಬ್ಬರು ಸೇರಿ ಕಾಪಾಡಿರ್ತಾರೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.